ಹಾಯ್, ನಾನು ಸಂದೀಪ್ ಫ್ರಮ್ ಆಲ್ಫಾಟೆಕ್ ಕನ್ನಡ. ಇವತ್ತಿನ ವೀಡಿಯೋದಲ್ಲಿ ನಾನು ನೀವು ಗೊತ್ತಿದ್ದು ಅಥವಾ ಗೊತ್ತಾಗದೇನೋ ಡಿಲೀಟ್ ಮಾಡ್ಕೊಂಡ ಫೋಟೋಸ್, ವೀಡಿಯೋಸ್ ಅಥವಾ ಅಪ್ಲಿಕೇಶನ್ನ ಹೇಗೆ ರಿಕವರ್ ಮಾಡ್ಕೋಬೋದು, ಅಂದರೆ ಅದನ್ನು ಮತ್ತೆ ಹೇಗೆ ವಾಪಸ್ ಪಡಿಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಆ್ಯಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎರಡು ಆ್ಯಪ್ಸ್ನ ಬಳಸ್ಕೊಂಡು ನೀವು ಡಿಲೀಟ್ ಮಾಡ್ಕೊಂಡಿರೋ ಫೋಟೋಸ್, ವೀಡಿಯೋಸ್ ಅಥವಾ ಅಪ್ಲಿಕೇಶನ್ನ ರಿಕವರ್ ಮಾಡ್ಕೋಬೋದು. ಈ ಎರಡು ಆ್ಯಪ್ಸು ಸಹ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಮೊದಲನೇ ಆ್ಯಪ್ ಬಂದು ಡಂಪ್ಸ್ಟರ್ ಅಂತ. ಈ ಡಂಪ್ಸ್ಟರ್ ನಿಮಗೆ ಪಿ ಸಿಲಿರೋ ರೀಸೈಕಲ್ ಬಿನ್ ಥರನೇ ವರ್ಕ್ ಮಾಡುತ್ತೆ. ನೀವು ಫೋಟೋಸ್, ವೀಡಿಯೋಸ್ ಅಥವಾ ಅಪ್ಲಿಕೇಶನ್ನ ಡಿಲೀಟ್ ಮಾಡ್ಕೊಳ್ಳೋಕೆ ಮುಂಚೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಈ ಡಂಪ್ಸ್ಟರ್ ಆ್ಯಪಲ್ಲಿ ನೀವು 1 ವರ್ಷದ ಹಿಂದೆ ಅಥವಾ 6 ತಿಂಗಳಿಂದ ಡಿಲೀಟ್ ಮಾಡ್ಕೊಂಡ ಫೋಟೋಸ್ನ ರಿಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಈ ಡಂಪ್ಸ್ಟರ್ನ ನೀವು ಫೋಟೋಸ್, ವೀಡಿಯೋಸ್ ಅಥವಾ ಅಪ್ಲಿಕೇಶನ್ನ ಡಿಲೀಟ್ ಮಾಡ್ಕೊಳ್ಳೋಕೆ ಮುಂಚೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಡಂಪ್ಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊಂಡು ಡೀಪ್ ಸ್ಕ್ಯಾನ್ ರಿಕವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೀಪ್ ಸ್ಕ್ಯಾನ್ ರಿಕವರಿ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಡಿಲೀಟ್ ಮಾಡ್ಕೊಂಡಿರೋ ಫೋಟೋಸ್, ವೀಡಿಯೋಸ್ ಹಾಗೆ ಆಡಿಯೋ ಫೈಲ್ಸ್, ಅಂದರೆ ಆಡಿಯೋ ಕೂಡ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಿಮಗೆ ಈ ಫೋಟೋಸ್, ವೀಡಿಯೋಸ್ ಯಾವಾಗ ಬೇಕೋ ಆವಾಗ ನೀವು ರಿಕವರ್ ಮಾಡ್ಕೋಬೋದು ಈ ಗ್ಯಾಲರಿಗೆ. ಸೊ ನಿಮ್ಗೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಸೊ ನಿಮ್ಗೆ ಇದರಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ ಹಾಕಿರೋ ವಾಟ್ಸಪ್ ಸ್ಟೇಟಸ್ನ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಆ ವಾಟ್ಸಪ್ ಸ್ಟೇಟಸ್ನ ಗ್ಯಾಲರಿಗೆ ಕೂಡ ಸೇವ್ ಮಾಡ್ಕೋಬೋದು. ಸೊ ನಿಮ್ಗೆ ಈ ಡಂಪ್ಸ್ಟರ್ ಅಪ್ಲಿಕೇಶನಲ್ಲಿ 6 ತಿಂಗಳು ಅಥವಾ 1 ವರ್ಷದಿಂದ ಡಿಲೀಟ್ ಮಾಡ್ಕೊಂಡಿರೋ ಫೋಟೋಸ್ ಅಥವಾ ವೀಡಿಯೋಸ್ನ ರಿಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಿಮ್ಗೆ ಇದರಲ್ಲಿ ಜಸ್ಟ್ ಇವಾಗಷ್ಟೇ ಡಿಲೀಟ್ ಮಾಡ್ಕೊಂಡಿರೋ ಫೋಟೋಸ್ ಅಥವಾ ವೀಡಿಯೋಸ್ನ ಅಷ್ಟೇ ರಿಕವರ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ನಾನು ಆವಾಗಲೇ ಹೇಳ್ದಂಗೆ ಇದು ಕಂಪ್ಯೂಟ್ರಲ್ಲಿರೋ ರೀಸೈಕಲ್ ಬಿನ್ ಥರನೇ ವರ್ಕ್ ಮಾಡುತ್ತೆ. ಸೊ ಎರಡನೇ ಅಪ್ಲಿಕೇಶನ್ ಬಂದು ಡಿಸ್ಕ್ಟಿಗರ್. ಇದು ಸಹ ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದನ್ನು ಬಳಸ್ಕೊಂಡು ನೀವು 6 ತಿಂಗಳಿಂದ ಅಥವಾ 1 ವರ್ಷದಿಂದ ಡಿಲೀಟ್ ಮಾಡ್ಕೊಂಡಿರೋ ಫೋಟೋಸ್ ಅಥವಾ ವೀಡಿಯೋಸ್ನ ರಿಕವರ್ ಮಾಡ್ಕೋಬೋದು. ಬಟ್ ನಿಮ್ಮ ಮೊಬೈಲ್ ಒಂದ್ಸರಿನೂ ಫ್ಲ್ಯಾಶ್ ಆಗಿರಬಾರ್ದು. ನಿಮ್ಮ ಮೊಬೈಲ್ ಫ್ಲ್ಯಾಶ್ ಆಗಿದ್ದರೆ ಫೋಟೋಸ್ ಅಥವಾ ವೀಡಿಯೋಸ್ನ ರಿಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನೀವು ಡಿಸ್ಕ್ಟಿಗರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ 2 ಆಪ್ಷನ್ ಕಾಣಿಸುತ್ತೆ, ಬೇಸಿಕ್ ಸ್ಕ್ಯಾನ್ ಮತ್ತು ಫುಲ್ ಸ್ಕ್ಯಾನ್. ಬೇಸಿಕ್ ಸ್ಕ್ಯಾನಲ್ಲಿ ನಿಮಗೆ ಎಲ್ಲ ಫೋಟೋಸ್ ರಿಕವರ್ ಆಗೋಲ್ಲ, ಬಟ್ ಫುಲ್ ಸ್ಕ್ಯಾನಲ್ಲಿ ಆಗುತ್ತೆ. ಬಟ್ ನಿಮಗೆ ಬೇಸಿಕ್ ಸ್ಕ್ಯಾನ್ಗೆ ರೂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗೆ ಮಾಡ್ಕೋಬೋದು. ಬಟ್ ನೀವು ಫುಲ್ ಸ್ಕ್ಯಾನ್ ಮಾಡ್ಕೋಬೇಕಂದ್ರೆ ನಿಮ್ಮ ಮೊಬೈಲ್ನ ರೂಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿವಾಗ ಬೇಸಿಕ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋಸ್ ಅಥವಾ ವೀಡಿಯೋಸ್ನ ರಿಕವರ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ರಿಕವರ್ ಟಾಸ್ಕ್ ನಡೀತಾ ಇದೆ. ಸ್ಕ್ಯಾನಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸ್ಕ್ಯಾನಿಂಗ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ರಿಕವರ್ ಮಾಡ್ಕೊಂಡಿರೋ ಫೋಟೋಸ್ ಅಥವಾ ವೀಡಿಯೋಸ್ನ. ಸೊ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಸೊ ಬೇಸಿಕ್ ಸ್ಕ್ಯಾನ್ ಕಂಪ್ಲೀಟ್ ಆಯಿತು. ಸೊ ನಾನು ಇವಾಗ ಇದರಲ್ಲಿ 5472 ಫೈಲ್ಸ್ನ ರಿಕವರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಫೋಟೋಸ್ ಅಥವಾ ವೀಡಿಯೋಸ್ನ ರಿಕವರ್ ಮಾಡ್ಕೋಬೋದು. ಸೊ ಹಾಗೆ ಈ ವಿಡಿಯೋನ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಈ ವಿಡಿಯೋನ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಫಾಟೆಕ್ ಕನ್ನಡ.